ಮಾತರಿಗಳ ನಮಸ್ಕಾರ. ನಾನು ನಿಮ್ಮ ಸಿಂಚನಾ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್. ವೆಲ್ಕಮ್ ಟು ಸಿಂಚನಾಸ್ ಯೂಟ್ಯೂಬ್ ಚಾನಲ್. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಡು ಶೇರ್, ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಮರಿದೆ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಪ್ರಯಾಗ್ರಾಜಲ್ಲಿ ತೀರ್ಥ ಸ್ನಾನ ಮಾಡಿ ನಾವು ಬಂದು ರೀಚ್ ಆಗಿದ್ದು ವಾರಣಾಸಿಗೆ, ಕಾಶಿ ವಿಶ್ವನಾಥನ ದರ್ಶನ ಮಾಡಬೇಕು ಅಂತ. ಸೊ ಅಲ್ಲೋದ್ಮೇಲೆ ಏನಾಯಿತು ನೀವೇ ನೋಡಿ. ಫೈನಲಿ ನಾವು ವಾರಣಾಸಿ ಬಂದು ರೀಚ್ ಆದ್ವಿ. ವಾರಣಾಸಿಗೆ ನಾವು ಅದೇ ನಮ್ಮದು ಓನ್ ವೆಹಿಕಲಲ್ಲೇ ಬಂದುಬಿಟ್ಟು ಇಲ್ಲಿ ಮಾಲ್ ಇದೆ ಅಲ್ಲ, ಅಲ್ಲಿ ನಮ್ಮ ಕಾರ್ನ ಪಾರ್ಕ್ ಮಾಡಿದ್ವಿ. ಬಿಕಾಸ್ ಎಲ್ಲೂ ಟೆಂಪಲ್ ನಿಯರ್ ನಮಗೆ ಪಾರ್ಕಿಂಗ್ ಏನು ಸಿಗಲ್ಲ, ದೂರನೇ ಪಾರ್ಕ್ ಮಾಡಿ ಹೆಂಗೋ ಆಟೋದಲ್ಲಿ ಬರಬೇಕಲ್ಲ, ಅದಕ್ಕೆ ನಾವು ಮಾಲ್ ಹತ್ರನೇ ನಮ್ಮ ವೆಹಿಕಲ್ನ ಪಾರ್ಕ್ ಮಾಡಿ ಅಲ್ಲಿಂದ ಆಟೋ ತೊಗೊಂಡು ಇಲ್ಲಿಗೆ ಬಂದ್ವಿ. ಇಲ್ಲೆಲ್ಲ ನಿಮಗೆ ಬ್ರೋಕರ್ಸು, ಮೀಡಿಯೇಟರ್ಸ್ ಎಲ್ಲ ಸಿಗ್ತಾರೆ. ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಟೆಂಪಲಲ್ಲಿ ಮೀನ್ಸ್ ಸ್ಪೆಷಲ್ ದರ್ಶನ, ಬೇಗ ದರ್ಶನ ಆಗಲಿಕ್ಕೆ ಎಲ್ಲದನ್ನು ಅವರೇ ಅರೇಂಜ್ ಮಾಡಿ ಕೊಡ್ತಾರೆ. ಸ್ವಲ್ಪ ಅವ್ರಿಗೆ ದುಡ್ಡು ಪೇ ಮಾಡಬೇಕಷ್ಟೆ. ಸೊ ನಮಗೂ ರಕ್ಷಿತ್ ಕಸಿನ್ ರಾಕೇಶ್ ಅಣ್ಣ ಅಂತ ಇದ್ದಾರೆ, ಅವರು ನಿನ್ನೆ ಬಂದು ಹೋದರು ಕಾಶಿಗೆ. ಸೊ ಹಂಗಾಗಿ ಅವ್ರು ಯಾರು ಬ್ರೋಕರ್ ಥ್ರೂ ಹೋಗಿದ್ರು, ನಾವು ಅವ್ರ ಕಾಂಟ್ಯಾಕ್ಟ್ ನಂಬರೇ ತೊಗೊಂಡ್ವಿ. ಅವರು ನಮ್ಗೆ ಇಲ್ಲೊಂದು ಸರ್ಕಲಲ್ಲಿ ಬಂದು ಇಲ್ಲಿರಿ, ಅಲ್ಲಿಂದ ನಾನು ನಿಮಗೆ ಟೇಕ್ ಕೇರ್ ಮಾಡ್ತೀನಿ ಅಂತ ಹೇಳಿದರು. ಸೊ ಅದಕ್ಕೆ ಈಗ ಅವ್ರು ಒಂದು ಸರ್ಕಲಿಗೆ ಹೇಳಿದ್ರು, ಅಲ್ಲಿ ಆಟೋ ಮಾಡ್ಕೊಂಡು ಬಂದ್ವಿ. 200 ರುಪೀಸನ್ನ ಆಟೋ ಚಾರ್ಜಸ್ ಆಯಿತು ನಾವು ಕಾರ್ ಪಾರ್ಕ್ ಮಾಡಿ ಮಾಲಿಂದ ಇಲ್ಲಿಗೆ ಬರೋಕ್ಕೆ. ಇವಾಗ ಇಲ್ಲಿಂದ ಅವರು ನೆಕ್ಸ್ಟ್ ಟೆಂಪಲ್ಲು, ಗಂಗಾರತಿ ಅದೆಲ್ಲದು ಏನೇನಂತ ಅವ್ರು ನೋಡ್ಕೊಳ್ತಾರೆ. ಬನ್ನಿ ನೋಡೋಣ ಹೇಗಿರುತ್ತೆ ಅಂದರೆ. ಬ್ರೋಕರ್ ಬಂದು ಈ ತರ ಶೇರಿಂಗ್ ಸೈಕಲ್ ಅಲ್ಲಿ ನಮ್ಮನ್ನ ಕರ್ಕೊಂಡು ಹೋದ್ರು. ಪಾಪ ಅವರಿಗೆ ಸೈಕಲ್ ತಳ್ಳೋರಿಗೆ ಎಷ್ಟು ಕಷ್ಟ ಆಗ್ತಿರುತ್ತೆ, ನಮ್ಮನ್ನ ಕೂರ್ಸ್ಕೊಂಡು ತಳ್ಕೊಂಡು ಹೋಗ್ಬೇಕಲ್ಲ. ಬಟ್ ಏನು ಮಾಡಂಗಿಲ್ಲ, ಅವರಿಗೆ ಅವ್ರ ಹೊಟ್ಟೆಪಾಡು, ನಮಗೆ ನಡಿಲಿಕ್ಕೆ ತಾಡಿ ವಾರಣಾಸಿ ಸಿಟಿ ಟೂರ್ನ ಎಂಜಾಯ್ ಮಾಡ್ತಾ ಮೇನ್ ಟೆಂಪಲ್ ಲೊಕೇಶನ್ ಹತ್ರ ಬಂದ್ವಿ. ಇವಾಗ ವಿಡಿಯೋದಲ್ಲಿ ನೀವು ಏನು ನೋಡ್ತಿದ್ದೀರಾ, ಇದು ಟೆಂಪಲ್ ಒಳಗೆ ಹೋಗ್ಲಿಕ್ಕೆ ಇರುವಂತಹ ಕ್ಯೂ. ಎಷ್ಟು ದೊಡ್ಡ ಇದೆ ಗೊತ್ತಾ, ಏನಿಲ್ಲ ಅಂದ್ರೂ ಒಂದು 6 hours 5 hours ಅಂತೂ ಮಿನಿಮಮ್ ಕ್ಯೂ ಅಲ್ಲಿ ನಿಂತು ಟೆಂಪಲ್ ಒಳಗೆ ಹೋಗ್ಬೇಕು. ಸೊ ಹಾಗಾಗಿ ನಾವು ಬ್ರೋಕರ್ ಥ್ರೂ ಡೈರೆಕ್ಟ್ ಎಂಟ್ರಿಗೋಸ್ಕರ ನಾವು ಬ್ರೋಕರ್ನ ಹಿಡ್ಕೊಳ್ಳೋದು. ಈ ಮನುಷ್ಯ ಯಾವುದೋ ಗಲ್ಲಿ ಒಳಗೆ ಕರ್ಕೊಂಡು ಹೋದ, ಶಾರ್ಟ್ ಕಟ್ ಅಂತ ಹೇಳಿ. ಇವರು ಪೊಲೀಸ್ ಒಟ್ಟಿಗೆಲ್ಲ ಸೆಟ್ಟಿಂಗ್ ಮಾಡ್ಕೊಂಡಿರ್ತಾರೆ. ಸೊ ಶಾರ್ಟ್ ಕಟ್ಟು ಗಲ್ಲಿ ಒಳಗೆ ಹೋದ್ರೆ ಬೇಗ ಹೋಗ್ತೀರಾ ಅಂತ ಕರ್ಕೊಂಡೋಗಿ ನಡೆಸ್ತಾ ಸ್ವಲ್ಪ ನಡೆಸಿಲ್ಲ. ಆ ಮನುಷ್ಯ ಅಂತೂ ಒಳ್ಳೆ ಹೈ ಸ್ಪೀಡಲ್ಲಿ ನಡೀತಿದ್ದ. ಅವನನ್ನ ಫಾಲೋ ಮಾಡಿ ನಮಗೆ ಸಾಕಾಗಿ ಹೋಗ್ಬಿಡ್ತು. ಗೈಸ್, ಹೌಸ್ ದ ಜೋಶ್? ಇಷ್ಟು ಸ್ಕೇರಿ, ಯಾರು ಕಾಣಿಸ್ತಾನೆ? ಅಂತೂ 1.5 hour ನಡೆದು ಗಂಗಾ ನದಿ ನೋಡ್ಬೇಕಾದ್ರೆ ಆ ವ್ಯೂ ಇದೆ ಅಲ್ಲ, ಒಂಥರ ಮೆಸ್ಮರೈಸಿಂಗ್ ವ್ಯೂ ಅಂತಾನೆ ಹೇಳ್ಬೋದು. ದೂರದಿಂದ ಚಂದ್ರ, ಕಲರ್ಫುಲ್ ಬೋಟ್ಗಳು, ಆ ನದಿ ಮಧ್ಯೆ ಓಡಾಡ್ತಿರುವಂತ ವ್ಯೂ ನೋಡ್ಲಿಕ್ಕೆ 2 ಕಣ್ಣು ಸಾಕಾಗಲ್ಲ, ಅಷ್ಟು ಚೆನ್ನಾಗಿತ್ತು. ಹೆಂಗಿದೆ ಸಾರ್ಥಕ? ರಕ್ಷು ಸೂಪರ್ ಅಲ್ಲ ಮಾತ್ರ. ಅಲ್ಲಿಂದ ಇನ್ನೊಬ್ಬ ಬ್ರೋಕರ್ ಬಂದ. ಇವನ್ ಬಂದ್ಬಿಟ್ಟು, ನಿಮಗೆ ಗಂಗಾರತಿ ನೋಡ್ಬೇಕಂದ್ರೆ ನೀವು ಬೇಗ ಬರ್ಬೇಕಿತ್ತು, ಇವಾಗ ಟೈಮ್ ಆಗಿ ಹೋಗ್ಬಿಡ್ತು ಅಂತ. ಅದನ್ನ ಮುಂಚೆನೆ ಹೇಳ್ಬೇಕಿತ್ತು ತಾನೆ. ಇಲ್ಲಿ ತನಕ ನಡ್ಸ್ಕೊ ಬಂದ್ಬಿಟ್ಟು ಗಂಗಾರತಿ ನೋಡ್ಸಕ್ಕಾಗಲ್ಲ ಅಂದ್ರೆ ನಮಗೆ ಸಿಟ್ಟೆ ಬಂದೋಯ್ತು. ಆಮೇಲೆ ನೋಡೋಣ, ನಿಮ್ ಲಕ್ಕಿದ್ರೆ ಸಿಗುತ್ತೆ, ಬೇಗ ನಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಪುನಃ ನಡ್ಸ್ಕೊಂಡ್ ಕರ್ಕೊಂಡು ಹೋದ್ರು. ಒಪ್ಪ ದೇವ್ರೆ, ನಮ್ಗಂತೂ ಆಲ್ರೆಡಿ ಸಾಕಾಗಿ ಹೋಗ್ಬಿಟ್ಟಿತ್ತು. ಇನ್ನೂ ನಡ್ಸಿ ಕರ್ಕೊಂಡು ಹೋದ. ಬಟ್ ಏನು ಮಾಡಂಗಿಲ್ಲ, ನಾವು ಗಂಗಾರತಿ ನೋಡ್ಬೇಕು ಅಂತ ಹೇಳ್ಬಿಟ್ಟು ತುಂಬಾನೇ ನಡ್ದ್ವಿ. ಆ ಸ್ಟೆಪ್ಸ್ ಅಲ್ಲೆಲ್ಲ ಮೇಲೆ ಕೆಳಗೆ ಹತ್ತಿಡ್ದು ಸಾಕಾಯ್ತು. ಕೊನೆಗೆ ಇದು ನೋಡಿ, ಇದು ಕಾಶಿ ಟೆಂಪಲ್ ಅಂತ ಹೇಳಿ ತೋರಿಸ್ಬಿಟ್ಟು, ನೋಡಿ ಗಂಗಾರತಿ ಇಲ್ಲ ಅಂತ, ಇವತ್ತು ಕ್ಯಾನ್ಸಲ್ ಆಗಿದೆ ಅಂತ ಆಮೇಲೆ ಹೇಳ್ತಾನೆ. ಅಲ್ಲಿ ತನಕ ಕರ್ಕೊ ಬಂದ್ಬಿಟ್ಟು ಎಲ್ರಿಗೂ ಉರ್ದೇ ಹೋಗ್ಬಿಡ್ತು ಮಾತ್ರ ಅವನ ಮೇಲೆ. ಇನ್ನೇನ್ ಮಾಡೋದು, ಅಟ್ಲೀಸ್ಟ್ ಟೆಂಪಲ್ ಆದ್ರೂ ಬೇಗ ದರ್ಶನ ಮಾಡಿಸಿ ಅಂತ ಹೇಳಿದ್ವಿ. ಅವನು ಮತ್ತೆ ಪುನಃ ಬಂದಿದ್ದ ರೋಡಲ್ಲೇ ವಾಪಸ್ ಕರ್ಕೊಂಡು ಹೋದ. ಇನ್ನೇನು ಬೇರೆ ಆಪ್ಷನ್ ಇರಲಿಲ್ಲ, ನಮಗೆ ಹೋಗ್ಲೇಬೇಕಿತ್ತು. ಆನ್ ದ ವೇ ನಮಗೆ ಮಣಿಕರಣ್ ಘಾಟ್ ಸಮೇತನು ನೋಡ್ಲಿಕ್ಕೆ ಸಿಕ್ತು. ಅಲ್ಲಂತೂ ಲೈವ್ ಅಲ್ಲಿ ಎಲ್ಲ ಹೆಣನ ಲೈನಲ್ಲಿ ಬಂದು ಸುಡ್ತಾ ಇದ್ರು. ಓ ಮೈ ಗಾಡ್, ಅದನ್ನ ನೋಡಕ್ಕೆ ಒಂಥರ ಹೆದರಿಕೆ. ನಾನ್ ಹೋಗ್ಲಿಲ್ಲ, ರಕ್ಷಿತ್ ಹೋಗ್ಬಿಟ್ಟು ಅದನ್ನ ವಿಡಿಯೋ ಮಾಡ್ಕೊಂಡ್ ಬಂದ. ಎಲ್ರಿಗೂ ಗೊತ್ತಿರೋದೆ, ಕಾಶಿಯಲ್ಲಿ ಹೆಣನ ಸುಟ್ರೆ ಅವ್ರ ಆತ್ಮ ಡೈರೆಕ್ಟ್ ಸ್ವರ್ಗಕ್ಕೆ ಹೋಗುತ್ತೆ, ಅಥವಾ ಅವ್ರ ಅಸ್ಥಿನ ವಿಸರ್ಜನೆ ಮಾಡಿದ್ರೆ ಅವ್ರ ಸ್ವರ್ಗ ಸೇರ್ತಾರೆ ಅನ್ನೋ ನಂಬಿಕೆ. ಸೊ ಅದಕ್ಕೋಸ್ಕರನೇ ಜನರು ಇಲ್ಲಿ ಬಂದು ಈ ಸತ್ತಾದ್ಮೇಲೆ ಆಗುವಂತ ಕಾರ್ಯಗಳನ್ನೆಲ್ಲ ಜಾಸ್ತಿ ಮಾಡ್ತಾರೆ. ಒಂದ್ ಕಡೆ ಹೆಣ ಸುಡ್ತಿದ್ರೆ ಇನ್ನೊಂದ್ ಕಡೆ ಶುಭ ವಿವಾಹ ನಡೀತಾ ಇತ್ತು. ನನ್ಗೆ ಇದನ್ನ ನೋಡಿನೇ ಒಂಥರ ಸರ್ಪ್ರೈಸ್ ಆಯ್ತು. ಮಣಿಕರಣ್ ಘಾಟ್ ಪಕ್ಕನೆ ವೆಡ್ಡಿಂಗ್ ಫಂಕ್ಷನ್ ನಡೀತಾ ಇತ್ತು. ನಂಗೊಂಥರ ವಿಚಿತ್ರ ಅನಿಸ್ತು ಮಾತ್ರ.
ಆ ಕಡೆಯಿಂದ ಮಾಡಿ. ಪ್ರಯಾಗ್ರಾಜಲ್ಲಿ ನಮಗೆ ಬಾಬಾಗಳು ಸಿಕ್ಕಿಲ್ಲ ಅಂದ್ರು ಕಾಶಿಯಲ್ಲಂತೂ ತುಂಬಾ ತರ ಬಾಬಾಗಳು ಸಿಕ್ಕಿದ್ರು ನೋಡಕ್ಕೆ. ಇಲ್ಲಿದ್ದವ್ರಂತೂ ನನ್ ಮೊಬೈಲ್ ಇಟ್ಕೊಂಡಿದ್ ನೋಡಿ, ನೀವು ವ್ಲಾಗ್ ಮಾಡ್ತಾ ಇದ್ದೀರಾ, ನೀವು ಎಲ್ಲಿಂದ ಬಂದಿರೋದು, ಏನು ಎತ್ತ ಅಂತೆಲ್ಲ ವಿಚಾರಿಸಿ ನಮ್ಮ ಹತ್ರ ಸುಮಾರು ಹೊತ್ತು ಮಾತಾಡಿದ್ರು. ಆಮೇಲೆ ನಿಮ್ಮ ಯೂಟ್ಯೂಬ್ ಐಡಿ ಏನು, ಇನ್ಸ್ಟಾಗ್ರಾಮ್ ಐಡಿ ಏನು ಅಂತೆಲ್ಲ ಕೇಳಿದ್ರು. ಬಾಬಾನವರು ಇತ್ತೀಚಿನ ಕಾಲದಲ್ಲಿ ಎಷ್ಟಕ್ಕೊಂದು ಅಪ್ಡೇಟ್ ಆಗಿದ್ದಾರೆ ಅಂತ ಅನ್ಸ್ಬಿಡ್ತು. 15,000 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ರು. ನಾವ್ ಇನ್ನೂ ಟೆಂಪಲ್ ರೀಚ್ ಆಗಿರ್ಲಿಲ್ಲ. ಇವರಿಗೆಲ್ಲ ನಡೆದು ಸಾಕಾಗಿ ಹೋಗ್ಬಿಡ್ತು ಮಾತ್ರ. ಅವತ್ತೇನೋ ಪೊಲೀಸ್ ಎಲ್ಲ ಚೇಂಜ್ ಆಗ್ಬಿಟ್ಟು ಈ ಬ್ರೋಕರ್ನವರಿಗೂ ಅವರಿಗೂ ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬಿಟ್ಟು ಸಿಕ್ಕಾಪಟ್ಟೆ ನಡಿಬೇಕಾಯ್ತು ನಮ್ಗೆ. ಅದು ಜ್ಯೋತಿರ್ಲಿಂಗ ದರ್ಶನ ಅಂದ್ರೇನೆ ಹಾಗೆ ಅಂತೆ, ತುಂಬಾ ಈಸಿಯಲ್ಲಿ ದರ್ಶನ ಆಗಲ್ಲ ಯಾವಾಗ್ಲೂ. ಹತ್ರ ಒಂದು 3.5 hour ನಡೆದಾದ್ಮೇಲೆ ಬ್ರೋಕರ್ ಅಂತೂ ಇಂದು ಡೈರೆಕ್ಟ್ ಎಂಟ್ರಿ ಕೊಡ್ಸಿದ್ರು. ಬಟ್ ಸಿಕ್ಕಾಪಟ್ಟೆ ನಡ್ದ್ವಿ ಮಾತ್ರ. ಒಳಗಡೆ ಮೊಬೈಲ್ ಅಲೋ ಇಲ್ಲ, ಲಾಕರ್ ಅಲ್ಲೇ ಇಡಬೇಕು. ಸೊ LED ಸ್ಕ್ರೀನ್ ಅಲ್ಲಿ ನಾನು ನಿಮ್ಗೆ ಒಳಗಡೆ ಜ್ಯೋತಿರ್ಲಿಂಗ ಹೇಗಿದೆ ಅದನ್ನ ನಿಮ್ಗೆ ತೋರಿಸಿದೀನಿ ಅಷ್ಟೇ. ತುಂಬಾ ಸುಸ್ತಾಗಿ ನಾವು ದೇವಸ್ಥಾನದ ಒಳಗಡೆ ಹೋದ್ವಿ. ಆದ್ರೆ ಆ ಜ್ಯೋತಿರ್ಲಿಂಗ ನೋಡ್ಬೇಕಾದ್ರೆ ಆ ಸುಸ್ತೆಲ್ಲದೂ ಓಡೋಯ್ತು. ಇದು ನಂಗೆ 2ನೇ ಜ್ಯೋತಿರ್ಲಿಂಗ ದರ್ಶನ. ತುಂಬಾನೇ ಖುಷಿ ಆಯ್ತು ಮಾತ್ರ. ದೇವ್ರ ದರ್ಶನ ಎಲ್ಲ ಮುಗಿಸಿ ವಾರಣಾಸಿಯಲ್ಲಿ ಬನಾರಸಿ ಸೀರೆಗಳು ತುಂಬಾನೇ ಫೇಮಸ್. ಅಲ್ಲೇ ಒಂದ್ ಶಾಪ್ ಎಕ್ಸ್ಪ್ಲೋರ್ ಮಾಡಿ ನಾವು ಅಯೋಧ್ಯೆಗೆ ಹೊರಟ್ವಿ. ನಾವು ಮಧ್ಯರಾತ್ರಿನೇ ಅಯೋಧ್ಯೆ ಟ್ರಾವೆಲ್ ಮಾಡಿ 3 ಗಂಟೆ ಅಷ್ಟೊತ್ತಿಗೆ ರೀಚ್ ಆಗಿ ಅಲ್ಲೇ ರೂಮ್ ಮಾಡ್ಕೊಂಡು ಮಲ್ಕೊಂಡ್ವಿ. ನನ್ಗೆ ವ್ಲಾಗ್ ಮಾಡುವಷ್ಟು ಪೇಷನ್ಸೇ ಇರ್ಲಿಲ್ಲ ಕಾಶಿಯಲ್ಲಿ. ಟಯರ್ಡ್ ಆಗಿ ಹೋಗ್ಬಿಟ್ಟಿದ್ವಿ ನಾವು ನಡೆದು. ಮತ್ತೆ ಮರುದಿನ 9 ಗಂಟೆಗೆ ಎದ್ದು ನಾವು ಅಯೋಧ್ಯೆ ರಾಮನ್ ದರ್ಶನಕ್ಕೆ ರೆಡಿಯಾಗಿ ಹೊರಟ್ವಿ. ಕಾಶಿಲ್ ಒಂಥರ ಆ ಬ್ರೋಕರ್ ನಂಬ್ಕೊಂಡು ಒಂದ್ ಪದ್ಧತಿ ಆದ್ರೆ ಅಯೋಧ್ಯೆಯಲ್ಲಿ ನಮ್ಗೆ VIP ಟಿಕೆಟ್ ಇದ್ರು ಸಮೇತ ಇನ್ನೊಂಥರ ಪದ್ಧತಿ. ಅಲ್ಲಿ ಕಾಶಿಲ್ ಎಷ್ಟು ನಡೆದಿದ್ವಿ ಅದಕ್ಕೂ ಡಬಲ್ ನಾವು ಅಯೋಧ್ಯೆಯಲ್ಲೂ ನಡೆದ್ಬಿಟ್ವಿ. ಅಯೋಧ್ಯೆಯಲ್ಲಂತೂ ಪೊಲೀಸ್ಗಳೇ ತುಂಬಾ ಮಿಸ್ಗೈಡ್ ಮಾಡ್ತಾ ಇದ್ರು. ನಮ್ಗೆ ಎಲ್ಲೂ ಸರಿಯಾಗಿ ರೂಟ್ ಹೇಳ್ತಿರ್ಲಿಲ್ಲ. VIP ಟಿಕೆಟ್ ಇದ್ರು ನೀವು ಜನರಲ್ ಲೈನ್ ಅಲ್ಲೇ ಹೋಗ್ಬೇಕು, ಅಲ್ಲೋಗಿ ಇಲ್ಲೋಗಿ ಅಂತ ಹೇಳ್ಬಿಟ್ಟು ತುಂಬಾ ಮಿಸ್ಗೈಡ್ ಮಾಡಿದ್ರು ನಮ್ಗೆ. ದಿ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂದರೆ ನಮ್ಗೆ ಅಯೋಧ್ಯೆಯಲ್ಲೇ ಆಗ್ತಿರೋದು ಅನ್ಸುತ್ತೆ. ಒಂದು ಬೆಳಗ್ಗೆಯಿಂದ ನಾಯಿಗಳ ಥರ ಅಲಿತಾ ಇದ್ದೀವಿ. ಇಲ್ಲಿ ಒಬ್ಬರು ಕ್ಲೀನಾಗಿ ಹೆಲ್ಪ್ ಮಾಡಲ್ಲ. ಗೈಡಿಂದ ಹಿಡಿದು ಆ ಪೊಲೀಸ್ಗಳಾಗಿರ್ಬೋದು, ಆಟೋದವರಾಗಿರ್ಬೋದು, ಎಲ್ಲರೂ ಒಂಥರ ಹೊಪ್ಲೆಸ್ ಆಯಿತಾ. ನಿಜವಾಗ್ಲೂ ವರ್ಸ್ಟ್ ಎಕ್ಸ್ಪೀರಿಯನ್ಸ್. ನೀವೇನಾದರೂ ಅಯೋಧ್ಯೆಗೆ ಬರೋದಿದ್ರೆ ಕರೆಕ್ಟಾಗಿ ಪ್ಲಾನ್ ಮಾಡ್ಕೊಂಡು ಬನ್ನಿ. ತುಂಬ ಅಲ್ದಾಡ್ಸ್ಬಿಡ್ತಾರಪ್ಪ. ನಾವು ಒಂದು VIP ಟಿಕೆಟ್ ಇದ್ರೂ ಸಮೇತ ನಮ್ಗೆ ಇನ್ನೂ ಟೆಂಪಲ್ ಒಳಗೆ ಹೋಗ್ತಿಲ್ಲ. ಒಳ್ಳೆ ಪಬ್ಲಿಕ್ ಹೇಗೆ ಹೋಗ್ತಾರೆ ನೋಡಿ, ಅಂದರೆ ಲೈಕ್ ಫ್ರೀ ಟಿಕೆಟಲ್ಲಿ ಹೇಗೆ ಹೋಗ್ತೀವಲ್ಲ ಅದೇ ಥರ VIP ಟಿಕೆಟ್ ಇಟ್ಕೊಂಡು ನಾವು ಅಲಿತಾ ಇದ್ದೀವಿ. ನಿಮ್ಮ ಪಾಪ ಇನ್ನು ಅವ್ರ ಅವಸ್ಥೆ ಹೆಂಗಿರ್ಬೇಡ ಯೋಚನೆ ಮಾಡಿ ಕರ್ಮ. ಇದು ಕಂಟೆಂಟ್ ಆ್ಯಕ್ಚುಲಿ, ಕಳ್ಳ ಕಂಟೆಂಟ್. ಕದ್ದು ತಿಂತಾ ಇದ್ದಾರೆ. ಇಲ್ಲ, ನಾನು ಅವನಿಗೆ ವೇಟ್ ಮಾಡ್ತೀನಿ. ನಂಗೆ 100 ರೂಪಾಯಿ ಶೇಂಗಾ ಬೇಕು ನನಗೆ. ಅಯ್ಯ ನಡ್ಕವೇ ನೋಡಿ. ವಿಶ್ವೇಶ್ವರಣ್ಣಂಗೆ ಹಸು ಆಗ್ತಿದೆ ಅಂತ ಹೇಳಿ ದಾರಿ ಮಧ್ಯೆ ಎಲ್ಲ ತಿನ್ಸಿ ಕರ್ಕೊಂಡು ಹೋಗೋದು ನಾವು. ಬೇಬಿ ಫೀಡಿಂಗ್ ಹೇಳಿದ್ನ ಗಂಡ ಅಲ್ಲಿ ಬೇಬಿ ಫೀಡಿಂಗ್. ಹೌದು, ಬೇಬಿ ಫೀಡಿಂಗ್. ಎಂಥ ಪರಿಸ್ಥಿತಿ ಬಂತು ರಕ್ಷಿತಿ. ಬೇಗ ಅವನು 10 ಮುಸುಂಬಿ ಹಾಕ್ಬೇಕಂತ. 10 ಮುಸುಂಬಿ ಒಬ್ಬ ಹಾಕುವಾಗ ಬೇಗ ಆಗಿದೆ. ಒಬ್ರೊಬ್ರು ಪೊಲೀಸ್ ಒಂದೊಂದ್ ಕಡೆ ರೂಟ್ ಹೇಳ್ತಾರೆ. ಅದ್ರಲ್ಲಿ ಒಬ್ರು ಹೇಳಿದ್ರು, ಪಾಪ ಯೂನಿಯನ್ ಬ್ಯಾಂಕ್ ಹತ್ರ ಹೋಗಿಳಿರಿ, ಅಲ್ಲೇ ನಿಮ್ ಗೇಟ್ ಬರುತ್ತೆ, ಜನ ಜಾಸ್ತಿ ಇರೋದ್ರಿಂದ ನಾವು ಎಲ್ಲ ಕಡೆ ಅಲೋ ಮಾಡಕ್ ಆಗ್ತಾ ಇಲ್ಲ, ಸಾರಿ ಅಂತ ಹೇಳ್ಬಿಟ್ಟು ಕಳ್ಸಿದ್ರು. ಅಯೋಧ್ಯೆ ನಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಅಯೋಧ್ಯೆ ಟೆಂಪಲ್ ನೋಡಕ್ ಮಾತ್ರ ಚಂದ. ರಿಯಾಲಿಟಿಯಿಂದ ನಮಗೊಂಥರ ರಿಯಾಲಿಟಿ ವರ್ಸಸ್ ರೀಲ್ಸ್ ಅಂತಾರಲ್ಲ ಹಂಗಾಗೋಗ್ಬಿಟ್ಟಿದೆ. ನಿಜವಾಗ್ಲೂ ನಾವೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದ್ವಿ, ಇಲ್ಲಿ ಬಂದ್ರೆ ಎಲ್ಲದು ಒಂಥರ ಉಲ್ಟಾನೇ ಇರೋದು ಅಲ್ಲೇನೋ. 10 ಮರೆ ಎಷ್ಟು ಕಡೆ ಇಂಟ್ಲಿ ತೋರಿಸಿ ಟಿಕೆಟ್ ತೋರಿಸಿ ಹೋಗ್ಬೇಕು. ಎಲ್ಲ ಕಡೆ ಚೆಕ್ ಮಾಡಿ ಬರ್ತಾರೆ. ಈ ಥರ ನೋಡಿ VIP ಟಿಕೆಟಿಗೆ ಎಷ್ಟು ಜನ ಬಂದಿರ್ತಾರೆ. ಅಂತೂ ನಮಗೆ VIP ಗೇಟ್ ಸಿಗ್ತಲ್ಲ ಅಂತ ಹೇಳ್ಬಿಟ್ಟು ಮೊಬೈಲಲ್ಲಿ ಟಿಕೆಟ್ ತೋರಿಸಿದ್ರೆ, ಇನ್ನು ಮೊಬೈಲೆಲ್ಲ ಯಾವುದು ಅಲೋ ಇಲ್ಲ, ನೀವು ಪ್ರಿಂಟೌಟೇ ತಗೊಂಬರ್ಬೇಕು, ಅಲ್ಲಿ ತಕ್ಕೊಡ್ತಾರೆ ಹೋಗಿ ಅಂತ ಹೇಳ್ಬಿಟ್ಟು ಅಲ್ಲಿ ಕಳಿಸಿದ್ರು. ಅಲ್ಲೂ ಹೋಗ್ಬಿಟ್ಟು ಪ್ರಿಂಟೌಟ್ ಎಲ್ಲ ತಗೋಸ್ಕೊಂಡು ಓ ಮೈ ಗಾಡ್ ಅಂತ ಹೇಳ್ಬಿಟ್ಟು ಹೋಗಿ ಪೊಲೀಸಿಗೆ ತೋರಿಸಿದ್ರೆ, ಆ ಪೊಲೀಸ್ ಇದ್ದವನು ಇದು VVIP ಎಂಟ್ರಿ, ನಿಮ್ದು VIP ಎಂಟ್ರಿ ಇನ್ನೊಂದು ಕಡೆ ಇದೆ, ನೀವು ಅಲ್ಲಿ ಬೇರೆ ಕಡೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ರೂಟ್ ತೋರಿಸಿದ್ರು. ನಮ್ಗಂತೂ ಯಾಕಾದ್ರೂ VIP ಎಂಟ್ರಿ ತಗೊಬಂದ್ವಿ ಅನ್ನೋ ಥರ ಅನ್ಸ್ಬಿಟ್ಟು. VIP ಟಿಕೆಟ್ ಇದ್ರು ಸಮೇತನು ನಮಗೆ ಈಸಿಯಾಗಿ ದರ್ಶನ ಮಾಡ್ಲಿಕ್ಕೆ ಆಗ್ಲಿಲ್ಲ. ದೇವಸ್ಥಾನದ ಎಂಟ್ರಿ ತನಕನೂ ರೀಚ್ ಆಗಕ್ ಆಗ್ತಿರ್ಲಿಲ್ಲ. ಹೋಗು ಅಕ್ಕ ಆಯ್ತು. ಫೈನಲ್ 9 ಗಂಟೆಗೆ ಶುರು ಮಾಡಿದ್ದೇವೆ, 12 ಗಂಟೆ ತನಕ VVIP ಪಾಸ್ ಮಾಡ್ಕೊಂಡು ಒಂದು ಬರಬೇಡಿ, ನಾರ್ಮಲ್ ಆಗಿ ಬನ್ನಿ. ಸೊ ಅಂತೂ ಫೈನಲ್ ಗೇಟ್ ಸಿಕ್ತು. ಇಲ್ಲಿಂದ ಒಳಗಡೆ ಮೊಬೈಲ್ ಎಲ್ಲೋ ಇಲ್ಲ, ಎಲ್ಲ ಲಾಕರಲ್ಲಿ ಇಟ್ಟು ಹೋಗ್ಬೇಕು. ದರ್ಶನ ಮುಗಿಸ್ಕೊಬಂದು ಹೇಗಾಯ್ತು ಅಂತ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ.
ಅಂತೂ ಫೈನಲಿ ಶ್ರೀರಾಮನ ದರ್ಶನ ಅಂತೂ ತುಂಬಾ ಚೆನ್ನಾಗಾಯ್ತು. ಆ ರಾಮನ ಮೂರ್ತಿ ಅಂತೂ ಎಷ್ಟು ಚೆನ್ನಾಗಿದೆ ಗೊತ್ತಾ. ಒನ್ಸ್ ಇನ್ ಅ ಲೈಫ್ ಟೈಮ್ ಆ ರಾಮನ ದರ್ಶನ ಎಲ್ರು ಮಾಡ್ಲೇಬೇಕು. ನಿಜವಾಗ್ಲೂ ಅದನ್ನ ನಮ್ಮ ಮೈಸೂರಿನವ್ರು ಕೆತ್ತಿದ್ದಾರೆ ಅನ್ನೋದು ನಮ್ಗೆ ಇನ್ನೂ ದೊಡ್ಡ ಹೆಮ್ಮೆ. ಈವನ್ ಆ ದೇವಸ್ಥಾನನ ನೋಡ್ಲಿಕ್ಕೂ 2 ಕಣ್ಣು ಸಾಕಾಗಲ್ಲ. ಒಳಗಡೆ ಆ ಕೆತ್ತನೆಗಳು, ಆರ್ಕಿಟೆಕ್ಚರ್ ಅಂತೂ ತುಂಬಾ ಚೆನ್ನಾಗಿದೆ. ದೇವಸ್ಥಾನದ ಎಂಟ್ರೆನ್ಸ್ ಬರೋ ತನಕ ನಮಗೆ ಕಷ್ಟ ಆಯ್ತು ಬಿಟ್ರೆ, ದೇವಸ್ಥಾನದ ಎಂಟ್ರೆನ್ಸ್ ಬಂದ್ಮೇಲೆ ನಾವು ಸೈಕ್ ಅಂತ ಸೀದಾ ಹೋಗಿ ಶ್ರೀರಾಮನ್ ಮುಂದೆನೆ ನಿಂತ್ಕೊಂಡ್ಬಿಟ್ವಿ. ಆ VIP ಎಂಟ್ರಿ ಆಗಿದ್ದಕ್ಕೋಸ್ಕರ ನಮ್ಗೊಂದು 5 ನಿಮಿಷ ರಾಮನ್ನ ನೋಡ್ಲಿಕ್ಕೆ ಸಮೇತನೂ ಅವಕಾಶ ಸಿಕ್ತು. ಜನರಲ್ ಎಂಟ್ರಿಲಿ ಹೋದ್ರೆ ನಿಮ್ಗೆ ಮೊಬೈಲ್ ಅಲೋ ಇರುತ್ತೆ, ಬಟ್ VIP ಎಂಟ್ರಿಲಿ ಹೋದ್ರೆ ಸೆಕ್ಯೂರಿಟಿ ಚೆಕ್ ಅಲ್ಲೇ ನಿಮ್ಗೆಲ್ಲ ಚೆಕ್ ಮಾಡ್ಬಿಟ್ಟು ಲಾಕರ್ ಅಲ್ಲಿ ಇಡ್ಸ್ಬಿಡ್ತಾರೆ. ಬಟ್ ನಾವು ಹೋದಾಗ ಅಲ್ಲೇ ಯಾರೋ ಒಬ್ರು ಗುಜರಾತ್ ಅವ್ರ ಅಂಕಲ್ ಫೋಟೋಸ್ ಎಲ್ಲ ತೆಗಿತಾ ಇದ್ರು. ಅವ್ರ ಹತ್ರನೇ ನಾವು ಒಂದ್ ಸ್ವಲ್ಪ ವಿಡಿಯೋಸ್ ಫೋಟೋಸ್ ಎಲ್ಲ ತಕ್ಕೊಡಿ ಅಂತ ಹೇಳಿ ಅವ್ರ ಮೊಬೈಲ್ ಅಲ್ಲೇ ತೆಗ್ಸಿ ಕೊನೆಗೆ ವಾಟ್ಸ್ಆಪ್ ಅಲ್ಲಿ ಶೇರ್ ಮಾಡಿಸ್ಕೊಂಡ್ವಿ. ಹಂಗಾಗಿ ನಮ್ಗೊಂದೆರಡು ಫೋಟೋ ಆದ್ರೂ ಸಿಕ್ತು. ದರ್ಶನ ಎಲ್ಲ ಮುಗಿಸಿ ಸರಾಯು ನದಿನೆಲ್ಲ ನೋಡ್ಕೊಂಡು ನಾವು ವಾಪಸ್ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ರಿಟರ್ನ್ ಹೊರಡ್ವಿ. ನೀವೇನಾದ್ರೂ ಅಯೋಧ್ಯೆಗೆ ಬರ್ತೀರಾ ಅಂತ ಇದ್ರೆ, ನಿಮ್ಮ ಹತ್ರ VIP ಟಿಕೆಟ್ ಇತ್ತು ಅಂತ ಇದ್ರೆ, ನನ್ನ ಅಡ್ವೈಸ್ ಯಾವ್ದಾದ್ರು ಲೋಕಲ್ ಆಟೋ ರಿಕ್ಷಾದವರಿಗೆ ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಬಿಟ್ಟು ಯೂನಿಯನ್ ಬ್ಯಾಂಕ್ ಹತ್ರ ಬಿಡಿ ಅಂತ ಹೇಳಿ. ಅಲ್ಲಿಂದ ನಿಮ್ಗೆ VIP ಗೇಟ್ ಹತ್ರನೇ ಇರುತ್ತೆ, ನೀವು ನಡ್ಕೊಂಡು ಹೋಗ್ಬೋದು. ನೀವು ನಾರ್ಮಲ್ ವೇ ಅಲ್ಲಿ ನಡ್ಕೊಂಡು ಹೋಗ್ತೀರಾ ಅಂತ ಹೇಳಿದ್ರೆ ಪೊಲೀಸು ಎಲ್ಲರೂ ಮಿಸ್ಗೈಡ್ ಮಾಡ್ತಾರೆ ನಿಮ್ಗೆ. ಅದೊಂದು ಕೇರ್ಫುಲ್ ಆಗಿರಿ ಮಾತ್ರ. ಇನ್ನು ಅಯೋಧ್ಯೆ ಬಗ್ಗೆ ಹೇಳ್ಬೇಕು ಅಂದ್ರೆ, ರಾಮ ಇಲ್ಲಿ ಹುಟ್ಟಿದ್ದ ಅಂತ ನಮ್ಗೆ ಅನ್ಸ್ಬಿಡ್ಬೇಕು. ಟೆಂಪಲ್ ಮಾತ್ರ ತುಂಬಾ ಚೆನ್ನಾಗಿದೆ. ಹೊರಗಡೆ ಸಿಟಿ ಮಾತ್ರ ತುಂಬಾ ಹೊಪ್ಲೆಸ್ ಆಗಿ ಇಟ್ಕೊಂಡಿದ್ದಾರೆ. ಟೆಂಪಲ್ ಅಷ್ಟೇ, ಹೊರಗಡೆ ಎಲ್ಲ ತುಂಬಾ ಕನ್ಸ್ಟ್ರಕ್ಷನ್ಸ್ ಆಗ್ಬೇಕು, ಒಳಗಡೆ ಮಾತ್ರ ತುಂಬಾ ಚೆನ್ನಾಗಿದೆ. 2 ದಿನದಿಂದ ನಡೆದು ಸಾಕಾಗಿ ಒಂದ್ ಒಳ್ಳೆ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ದಿ ಬೆಸ್ಟ್ ಹೋಟೆಲ್ ಅಯೋಧ್ಯೆಯಲ್ಲಿ ರಾಮಾಯಣ ಅಂತ ಹೋಟೆಲ್ಗೆ ಹೋದ್ವಿ. ಕ್ವೈಟ್ ಎಕ್ಸ್ಪೆನ್ಸಿವ್, ಬಟ್ ಆದ್ರೆ ನೆಮ್ಮದಿಯಾಗಿ ಪೀಸ್ ಆಗಿ ಕುತ್ಕೊಂಡು ಊಟ ಮಾಡ್ಬೋದು. ಹೋಟೆಲ್ ಆಂಬಿಯನ್ಸ್, ಫುಡ್ ವಾಸ್ ಟೂ ಗುಡ್. ಮಸ್ಟ್ ಟ್ರೈ ಹೋಟೆಲ್ ಇನ್ ಅಯೋಧ್ಯೆ. ಅಂತೂ ನಾವ್ ಅನ್ಕೊಂಡಂಗೆ ನೆಮ್ಮದಿಯಲ್ಲಿ 3 ಪುಣ್ಯಕ್ಷೇತ್ರ ದರ್ಶನನ ಪೀಸ್ ಆಗಿ ಮುಗಿಸಿದ್ವಿ. ಕಾಶಿ ಮತ್ತೆ ಅಯೋಧ್ಯೆಯಲ್ಲಿ ಸ್ವಲ್ಪ ಕಷ್ಟ ಆದ್ರೂ ಸಮೇತನು ದರ್ಶನ ಅಂತೂ ತುಂಬಾನೇ ಚೆನ್ನಾಗಾಯ್ತು. ದರ್ಶನ ಆಯ್ತು ಸರ್. ನಮ್ಮ ಹತ್ರ VIP ಪಾಸ್ ಇತ್ತು, ಬೇಗ ಆಯ್ತು ಸ್ವಲ್ಪ. ಫುಲ್ ಜಾಮ್ ಆಗುತ್ತಾ? ನಮ್ಮ ಪುಣ್ಯ ಅಂತಾನೆ ಹೇಳ್ಬೋದು. ನಾವು 13 ಮಾರ್ನಿಂಗ್ ಅಯೋಧ್ಯೆಯಲ್ಲಿ ದರ್ಶನ ಮಾಡಿದ್ವಿ. 13 ಮಧ್ಯಾಹ್ನದಿಂದ ಅಯೋಧ್ಯೆಗೆ ಬರೋ ಎಲ್ಲಾ ವೆಹಿಕಲ್ಗಳನ್ನು, ಪ್ರಯಾಗ್ರಾಜ್ ಮತ್ತೆ ಕಾಶಿಯಿಂದ ಬರೋ ಎಲ್ಲಾ ವೆಹಿಕಲ್ಸ್ ಗಳನ್ನು ಬ್ಲಾಕ್ ಮಾಡಿ ಸ್ಟಾಪ್ ಮಾಡಿದ್ದಾರೆ. ಹತ್ರ ಒಂದು 15-20 ಕಿಲೋಮೀಟರ್ ತನಕ ಬ್ಲಾಕ್ ಆಗಿತ್ತು. ನಾವು ರಿಟರ್ನ್ ಹೋಗೋರಿಗೆಲ್ಲ ದಾರಿ ಖಾಲಿ ಇತ್ತು, ಬಟ್ ಬರೋರಿಗೆಲ್ಲ ಅಯೋಧ್ಯೆ ಕಡೆ ಬರೋರಿಗೆಲ್ರಿಗೂ ರೋಡ್ ಬ್ಲಾಕ್ ಆಗ್ಬಿಟ್ಟಿತ್ತು. ಇಲ್ಲಿಂದ ನಮಗೆ ಬ್ಯಾಕ್ ಟು ಬ್ಯಾಂಗ್ಳೂರ್ ಹೋಗ್ಬೇಕಿತ್ತು. ಸೊ ಫಸ್ಟ್ ರೇವದಲ್ಲಿ ಸ್ಟೇ ಮಾಡಿ ಅಲ್ಲಿಂದ ಹೈದರಾಬಾದ್ ಹೋಗಿ ಹೈದರಾಬಾದ್ ಎಲ್ಲ ಸುತ್ತಾಡಿ ಅಲ್ಲಿಂದ ಬ್ಯಾಂಗ್ಳೂರ್ ಹೋಗೋಣ ಅಂತ ಪ್ಲಾನ್ ಹಾಕಿದ್ವಿ. ರೇವದಿಂದ ಮಾರ್ನಿಂಗ್ ಎದ್ದು ಹೈದರಾಬಾದಿಗೆ ಹೊರಡ್ಬೇಕು ಅನ್ಕೊಳ್ಳೋ ಟೈಮಲ್ಲಿ ನಮ್ಗೆ ಮನೆಯಿಂದ ಫೋನ್ ಬಂತು, ಇಮಿಡಿಯೇಟ್ ಹೊರಟು ಬನ್ನಿ ಅಂತ ಹೇಳಿ. ಯಾಕೆ ಅಂದ್ರೆ ನನ್ನ ಅಜ್ಜಿ ತೀರ್ಕೊಂಡಿದ್ರು. ಶಿ ಈಸ್ ಮೈ ಬ್ಯಾಕ್ ಬೋನ್, ಶಿ ಈಸ್ ಮೈ ಎವ್ರಿಥಿಂಗ್. ಅವ್ರನ್ನ ಅಜ್ಜಿ ಅನ್ನೋದಕ್ಕಿಂತ ಅವರು ನನ್ನ ಜೀವನದಲ್ಲಿ ತಾಯಿ ಪಾತ್ರನ ವಹಿಸಿದಂಥ ವ್ಯಕ್ತಿ. ಇವತ್ತು ನಾನು ಏನೇ ಈ ಯೂಟ್ಯೂಬ್ ವಿಡಿಯೋಸ್ ಮಾಡ್ತಾ ಇರ್ಬೋದು, ಇಷ್ಟು ಬ್ರೇವ್ ಆಗಿ ನಿಮ್ಮ ಮುಂದೆ ಮಾತಾಡ್ತಾ ಇರ್ಬೋದು, ವಾಟ್ ಎವರ್ ಐ ಆಮ್ ಡಿಡ್, ಈಚ್ ಆ್ಯಂಡ್ ಎವ್ರಿಥಿಂಗ್ ಎಲ್ಲದು ಅವ್ರ ಬ್ಲೆಸ್ಸಿಂಗ್ಸ್ ಇಂದಾನೆ, ಅವ್ರ ಸಪೋರ್ಟ್ ಇಂದಾನೆ. ಸಿಂಚನಾ ಅಂತ ಇದ್ರೆ ಅದು ನನ್ನ ಯಶೋದಮ್ಮನಿಂದಾನೆ. ನನ್ನ ಅಜ್ಜಿ ತುಂಬಾನೇ ಸ್ಟ್ರಾಂಗ್ ಲೇಡಿ. ಶಿ ಇಸ್ ಅ ಡಾಕ್ಟರ್, ಟೀಚರ್, ಸಿಂಗರ್. ತುಂಬಾನೇ ಟ್ಯಾಲೆಂಟೆಡ್ ಅಜ್ಜಿ ನನಗೆ ಸಿಕ್ಕಿರೋದು. ಏಜ್ ಫ್ಯಾಕ್ಟರ್ ಇಂದ ಸ್ವಲ್ಪ ಹೆಲ್ತ್ ಇಶ್ಯೂಸ್ ನ ಫೇಸ್ ಮಾಡ್ತಾ ಇದ್ರು. ನಾನು ಹೋದಂತ ಎಲ್ಲ ಪುಣ್ಯಕ್ಷೇತ್ರದಲ್ಲೂ ಬೇಡ್ಕೊಂಡಿದ್ದು ನನ್ನ ಅಜ್ಜಿ ಬೇಗ ಹುಷಾರಾಗ್ಲಿ ಅಂತ. ಬಟ್ ಆ ದೇವ್ರು ಯಾಕೆ ಈ ತರ ಮಾಡಿದ್ರು ಅನ್ನೋದು ನನ್ಗೇನೆ ಒಂಥರ ಕ್ವಶನ್ ಮಾರ್ಕ್. ಬಟ್ ಏನು ಅಂದ್ರೆ, ಮಹಾಕುಂಭಮೇಳದ ತ್ರಿವೇಣಿ ಸಂಗಮದ ನೀರನ್ನ ತಗೊಬಂದು ಅದ್ರಲ್ಲಿ ಅವ್ರಿಗೆ ಸ್ನಾನ ಮಾಡಿಸಿ ಕುಡಿಸ್ದೆ ಅನ್ನೋದೊಂದೇ ನನಗೆ ಲಾಸ್ಟಿಗೆ ಉಳ್ಕೊಂಡಿರೋ ನೆಮ್ಮದಿ. ಹತ್ರದವ್ರನ್ನ ಕಳ್ಕೊಂಡಾಗ ಆಗುವಂತಹ ಪೇನ್, ಅದ್ರದ್ದು ಅರಿವು ಕೂಡ ನನ್ಗಿರ್ಲಿಲ್ಲ. ಇದರಿಂದ ಓವರ್ಕಮ್ ಆಗೋದಂತೂ ತುಂಬಾನೇ ಕಷ್ಟ. ಅದಕ್ಕೆ ನನಗೆ ಪ್ರಾಪರ್ ಆಗಿ ವಿಡಿಯೋಸ್ನ ಅಪ್ಲೋಡ್ ಮಾಡಕ್ ಆಗ್ತಾ ಇರ್ಲಿಲ್ಲ, ಆಕ್ಟಿವ್ ಆಗಿರೋಕ್ ಆಗ್ತಾ ಇರ್ಲಿಲ್ಲ. ಇನ್ ಮುಂದೆ ಆದ್ರೂ ನಾನು ಆದಷ್ಟು ರೆಗ್ಯುಲರ್ ಆಗಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ನಾವ್ ಇಷ್ಟಪಡೋರು ಯಾವತ್ತೂ ನಮ್ಮನ್ನ ಬಿಟ್ಟು ಹೋಗಲ್ಲ, ನಮ್ ಜೊತೆಗೆ ಇರ್ತಾರೆ ಅನ್ನೋದು ನನ್ನ ನಂಬಿಕೆ. ಹಾಗೆ ನನ್ನ ಅಜ್ಜಿ ಕೂಡ ಯಾವ್ದಾದ್ರು ಒಂದ್ ರೀತಿಲಿ ಯಾವಾಗ್ಲೂ ನಂಗೆ ಆಶೀರ್ವಾದ ಮಾಡ್ತಾ ನನ್ನ ಜೊತೆಗಿರ್ತಾರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಹೋಪ್ ನಿಮ್ಗೆಲ್ರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಡೂ ಶೇರ್, ಲೈಕ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.